ಯಾವ್ದೋ ಕಾಲಕ್ಕೆ ಆಡ್ತಾ ಇದೆ ಹಾಡ್ನ, ಈಗ ಟ್ರೆಂಡ್ ಆಗ್ಬಿಟ್ಟಿದೆ ಅದು. ನೀವು ನಂಬ್ತೀರಾ ಬಿಡ್ತೀರಾ ಸರ್? ನಮ್ ಜೊತೆ 16-14 ವರ್ಷದಿಂದ ನಮ್ ಸಿಂಗರ್ಸ್ ಇದ್ದಾರೆ. ಯಾವ ಸ್ಟೇಜ್ ಅಲ್ಲೂ ಅವ್ರನ್ನ ಬಿಟ್ಟಿಲ್ಲ ಸರ್. ನಾನು ಯಾವ ಸ್ಟೇಜಲ್ಲೂ ಬಿಟ್ಟಿಲ್ಲ ನಾನು. ಅವ್ರನ್ನ ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ. ಎಲ್ಲ ಸ್ಟೇಜಲ್ಲೂ ಹಾಡ್ತಾರೆ ಅವರು. ನಾನು ಅವ್ರಿಗೆ ಹೇಳಿದ ಒಂದೇ ವಿಷಯ, ಈಗ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಇದ್ದೀವಿ, ನಾವು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇದ್ದೀವಿ. ಯಾರೋ ಒಬ್ರು ಬಂದ್ಬಿಟ್ಟು ಇಬ್ರು ನಿಮ್ಮ ತಮ್ಮ ಬೇಕು ನಿಮ್ಮ ಅಣ್ಣ ಬೇಕು ನೀವು ಬೇಡ ಅಂದರೆ ನನ್ನನ್ನು ಬಿಟ್ಬಿಡ್ತೀರಾ ನೀವು ಅಲ್ವಾ? ಸೊ ವಿ ಆರ್ ಫ್ಯಾಮಿಲಿ. ನೀವು ಹಾಡದೆ ಹೋಗಿ, ನಾನು ಹಾಡಿಸ್ತಾ ಇದ್ದೀನಲ್ವಾ. ಆಮೇಲೆ ಸರ್ ಅಲ್ಲಿ ಪಬ್ಲಿಕ್ ಸಾಂಗ್ ಅಂತ ಆಡೋದು ಇವರೇ. ಸೆಲೆಬ್ರಿಟಿ ಸಿಂಗರ್ಸು ಅವರು ಯಾವುದರಲ್ಲಿ ಫೇಮಸ್ ಇರ್ತಾರೆ ಅದನ್ನು ಹಾಡ್ತಾರೆ. ಮತ್ತು ನಾವು ಕೊಡೋ ಹಾಡುಗಳನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡು ಆಡ್ತಾರೆ. ಪ್ರಾಬ್ಲಮ್ ಇಲ್ಲ, ಹಾಡ್ತಾರೆ ಅವ್ರು. ಎಲ್ಲ ಸಾಂಗು ಸಖತ್ತಾಗಿ ಆಡ್ತಾರೆ. ಬಟ್ ಅಪ್ ಟು ಡೇಟ್. ಯಾಕೆಂತಂದರೆ ಇವ್ರ ಎಂಟ್ರಿ ಯಾವಾಗ, ಯಾವುದೋ ಕಾಲದಿಂದ ಅವ್ರು ಆರ್ಕೆಸ್ಟ್ರಲ್ಲಿರೋರು. ಅವ್ರಿಗೆ ಪಬ್ಲಿಕ್ಕಿಗೆ ಯಾವುದು ಇಷ್ಟ ಅಂತ ಗೊತ್ತು, ಯಾವುದು ಕಷ್ಟ ಅಂತ ಗೊತ್ತು. ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಗೊತ್ತಿರೋದು. ಅಂದರೆ ನಮಗೆ ಗೊತ್ತು. ಸೊ ನಾವೇನು ಮಾಡ್ತೀವಿ, ಅವ್ರನ್ನ ಇಟ್ಕೊಂಡಾಗ ಯಾರೋ ಬಂದು ಗೊತ್ತಿಲ್ಲದೆ ಇರೋ ಒಂದು ಹಾಡು ಹೇಳಿದಾಗ ಅವರೇ ಇರ್ತಾರೆ ಆಡೋಕ್ಕೆ. ಒಂದ್ಸಲ ಒಂದು ಪ್ರೋಗ್ರಾಮ್ನಲ್ಲಿ ಪ್ರಾಬ್ಲಮ್ ಆಯಿತು ಸರ್. ಆ ಸಾಂಗ್ ಯಾವ್ದು ಗೊತ್ತಾ? ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ, ಹಾಡ್ಬೇಕು. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ನೀವು ಆಡಲೇಬೇಕು. ನಾನು ಹೇಳಿದೆ ಸರ್ ನೀವು ಬುಕ್ ಮಾಡುವಾಗ ನಮಗೆ ಹೇಳಲೇ ಇಲ್ವಲ್ಲ ಸರ್. ಇಲ್ಲ ಮೇಡಮ್ ಈ ಹಳ್ಳೀಲಿ ಆ ಸಾಂಗ್ ಆಡಲೇಬೇಕು ಮೇಡಮ್. ಯಾಕೆಂತಂದರೆ ಎಷ್ಟೋ ಹಳ್ಳಿ ರೈತರುಗಳು ಈ ಕೆಲಸನೆಲ್ಲ ಬಿಟ್ಟು ಅವರು ಬೇರೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ಮೆಸೇಜ್ ಥರ ಸಾಂಗು ಸರ್ ಮೇಡಮ್ ಇದು, ಅಷ್ಟು ಒಳ್ಳೆ ಹಾಡು. ಸರಿ ಏನು ಮಾಡೋಣ ಸರಿ ಅಂತ ನಮ್ಮ ಸಿಂಗರ್ಗೆ ಹೇಳಿದೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಸಾಂಗ್ ಕೇಳ್ಕೊಂಡು ಬರ್ಕೊಂಡು ಅದನ್ನು ಹಾಡ್ಬಿಡಿ ಅಂತ. ಬರ್ಕೊಂಡ್ರು, ಹಾಡ್ಬಿಟ್ರು. ಮನೆಯನ್ನು ತೊರೆದು ಹೋಗುದಿರಾ ಅಲ್ಲ, ಅದನ್ನು ಇವರು ಮಾಡ್ತಾರೆ ಇಲ್ಲ ಅಂತಿಲ್ಲ. ಸೆಲೆಬ್ರಿಟಿ ಸಿಂಗರ್ಸು ಮಾಡ್ತಾರೆ. ಬಟ್ ಇವರು ಜಾಸ್ತಿ ಹಾಡಿದ್ದಾರೆ. ಅವರು ಒಂದು 2-3 ಕಡೆ ಎಲ್ಲ ಹಾಡಿದ್ದಾರೆ ಈ ಹಾಡು. ಸರ್ ಇಲ್ಲ ಮೇಡಮ್ ಹಾಡ್ತೀನಿ ಬಿಡಿ ಮೇಡಮ್, ಅದ ಲಿರಿಕ್ಸ್ ಎಲ್ಲ ಬರ್ಕೊಂಡು ಆಡ್ತೀನಿ ಅಂದ್ಬಿಟ್ಟು ಅವ್ರು ರಪ್ ಅಂತ ಬರ್ಕೊಂಡು ಸ್ಪಾಟಲ್ಲಿ ಹಾಡಿದ್ರು. ಸೊ ಆ ಥರ ಅದೊಂದು ನನಗೆ ಅದೊಂದಿದೆ ಸರ್. ಆ ಥರ ಒಂದು ಆಗ್ತಾ ಇದೆ ಈಗ. ಅದು ನಾನು ಯಾರನ್ನ ಬ್ಲೇಮ್ ಮಾಡೋದೋ ಗೊತ್ತಾಗ್ತಿಲ್ಲ. ಅವ್ರಿಗೆ ಪ್ರೋಗ್ರಾಮು ಬೇರೆ ಲೆವೆಲಲ್ಲಿ ಚೆನ್ನಾಗಿರಬೇಕು ಅನ್ನೋದು ಅವ್ರಿಗೆ ಇದೆ. ಅವ್ರಿಗೆ ಇವ್ರನ್ನ ಹಾಡಿಸ್ಬಾರ್ದು ಅಂತನೂ ಇಲ್ಲ, ಇವ್ರಿಗೆ ಮೋಸ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಬಟ್ ಈ ಥರ ನಡೀತಾ ಇದೆ ಸರ್. ಇದಂತೂ ಆಗ್ತಾ ಇದೆ. ಇದೊಂದು ಪ್ರಾಬ್ಲಮ್ ಅಂತೂ ನಡೀತಾ ಇದೆ. ನೋಡಿ ಎಲ್ಲಿಂದ ಎಲ್ಲಿ ಜರ್ನಿ ತಮ್ಮದು? ಅಯ್ಯೋ ನಮ್ಮದು ಜರ್ನಿ ಬೇರೆ ಲೆವೆಲಲ್ಲೇ ಇದೆ ಸರ್. ನಮ್ಮ ಜರ್ನಿ ನಾವಿಂಥ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿಲ್ಲ ಅಂತಾನೆ ಇಲ್ಲ ಸರ್. ಅದೇ ಪಾಪ ಇವಾಗ ನಮ್ಮ ಜೊತೆ ಎಲ್ಲ ಕೆಲವು ಸಲ ಆರ್ಕೆಸ್ಟ್ರಾದ ಅಲ್ಲಾಗ್ಲಿ ಇಲ್ಲ ರೆಕಾರ್ಡಿಂಗ್ ಅಲ್ಲಾಗ್ಲಿ ಸಿಂಗರ್ಸ್ ಎಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಪಾಪ ನೀವು ಏನ್ರಿ ಏನು ನೋಡೇ ಇಲ್ಲಲ್ಲ ಪಾಪ ನೀವಲ್ಲ, ನಮ್ಮದು ಒಂಥರ ಸ್ವರ್ಗ ನಾವು ನೋಡ್ಕೊಂಡು ಬಂದು ಇದೆಲ್ಲ ಒಂಥರ ಅನ್ಸುತ್ತೆ ನಮಗೆ. ಅವರು 1 more ಅಂತ ಹೇಳಲ್ಲ, ಅಲ್ಲೇ ಹುಡುಕ್ತಾ ಇರ್ತಾರೆ. ನಾನು ಹೇಳೋದು ಸರ್ ದಯವಿಟ್ಟು ನಾವೇ ಆಡ್ಬಿಡ್ತೀವಿ ಸರ್, ನಾವು ಇಲ್ಲೇ ನಿಂತ್ಕೊಂಡಿದ್ದೀವಲ್ಲ, ಅಲ್ಲಿ ಯಾಕೆ ಸರ್ ಹುಡುಕ್ತಾ ಇದ್ದೀರಾ, ಇಲ್ಲೇ ಪ್ರತ್ಯಕ್ಷವಾಗಿದ್ದೀರಲ್ಲ, ನೀವು 1 more ಆಡಿಸಿ ಸರ್ ದಯವಿಟ್ಟು ಅಂತ ನಾವಂತೂ 1 more ಆಡ್ಬಿಡ್ತೀವಿ ಸರ್. ಅಲ್ಲಿ ಅವ್ರಿಗೆ ಹುಡ್ಕಕ್ಕೆ ಬಿಡಲ್ಲ ನಾವು. ಇಲ್ಲ ಮೇಡಮ್ ಇಲ್ಲಿ ಆಡಿರೋದಿದೆ ಅದು ನೋಡ್ತೀನಿ ರೀ ಮೇಡಮ್, ಅದನ್ನು ಚೆನ್ನಾಗಿದ್ರೆ ಅದನ್ನೇ ತೆಗೆದು ಪೇಸ್ಟ್ ಮಾಡ್ತೀನಿ. ಬೇಡ ಬಿಡಿ ಸರ್, ನಿಮ್ಗೆ ಎಷ್ಟು ಪೇಸ್ಟ್ ಬೇಕು ಸರ್ ನಾವು ಕೊಡ್ತೀವಿ, ಆಡ್ತೀವಿ ಬಿಡಿ ಸರ್ ಅನ್ನೋದು ನಾನು ಮೂವಿಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೀನಿ ಸರ್. 4-5 ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಅದು ರಿಲೀಸ್ ಆಗಬೇಕು. KB ಕೆಂಪಣ್ಣ, ಡವ್ ಮಾಸ್ಟ್ರು, ಈಗ ಕ್ಯಾಶ್ ಆನ್ ಡೆಲಿವರಿ, ಆಮೇಲೆ ಉಲ್ಟಂ ಪಲ್ಟ ಅಂತಲೂ ಒಂದು ಮೂವಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು 4-5 ಮೂವಿ ಆ್ಯಕ್ಟ್ ಮಾಡಿದ್ದೀನಿ, ಬರ್ಬೇಕು ಸರ್. ಇದು ಕ್ಯಾಶ್ ಆನ್ ಡೆಲಿವರಿನಲ್ಲಿ ಪ್ರಕಾಶ್ ಅವರು ನನ್ನ ಜೊತೆ ಆಕ್ಟ್ ಮಾಡಿದ್ದಾರೆ. ಕಾಂತಾರಲ್ಲಿ ಮಾಡಿದಾರಲ್ಲ ಸರ್ ಪ್ರಕಾಶ್ ಅವರು. ಆಮೇಲೆ ಅದರಲ್ಲಿ ಕಾನ್ಸ್ಟೇಬಲ್ ಆಗಿ ಮಾಡಿದ್ದೀನಿ ನಾನು. ಚೆನ್ನಾಗಿದೆ. ಹೇಗೆ ಸಿಕ್ತು ಈ ಆಕ್ಟಿಂಗ್ ಜರ್ನಿ ಸರ್? ಇದು ಮಜಾ ಟಾಕೀಸ್ ಅಲ್ಲಿ ಆಕ್ಟ್ ಮಾಡ್ತಿದ್ನಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದೀನಿ ನಾನು ಸಿಂಗರ್ ಆಗಿರ್ಲಿಲ್ಲ, ಅಲ್ಲಿ ಬ್ಯಾಂಡ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಬ್ಯಾಂಡ್ಗೆ ಹೋದೆ ನಾನು. ಫಸ್ಟ್ ನಾನು ಆಕ್ಟಿಂಗೇ ಮಾಡ್ತಾ ಇದ್ದಿದ್ದು. ಅಲ್ಲಿ ನೋಡಾದ್ಮೇಲೆ ನಾನು ಅಪ್ರೋಚ್ ಮಾಡಿದ್ದೆ ಒಂದು 2-3-4 ಜನಕ್ಕೆ, ಇದು ಡೈರೆಕ್ಟರ್ಗಳಿಗೆ. ಆಮೇಲೆ ತಬ್ಲಾ ನಾಣಿ ಸರ್ಗೆ ಅಪ್ರೋಚ್ ಮಾಡಿದ್ದೆ. ಅವರು ಒಂದು 4 ಮೂವಿಗೆ ನನ್ನ ಕಳಿಸ್ಕೊಟ್ರು. ಸೃಜನ್ ಸರ್ ಫಸ್ಟ್ ಸರ್ ನನಗೆ ಅಂದ್ರೆ ಕ್ಯಾಮ್ರಾ ಕಷ್ಟ ಸರ್. ಈಗ ನಾವು ಸ್ಟೇಜ್ ಮೇಲೆ ಹಾಡೋದು ಬೇರೆ, ಆಕ್ಟಿಂಗ್ ಬೇರೆ. ಸೊ ಸೃಜನ್ ಸರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಂಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಆಮೇಲೆ ಎಲ್ಲಿದೆ ಕ್ಯಾಮ್ರಾ ಅಂತ ಹುಡ್ಕೋದಲ್ಲಿ ಆವಾಗ ಅವ್ರು ಹೇಳ್ಕೊಟ್ರು, ನೀನು ಕ್ಯಾಮ್ರಾ ಹುಡ್ಕೊಂಡು ಕ್ಯಾಮ್ರಾನ ಕಾನ್ಶಿಯಸ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನೀನು ಆಕ್ಟ್ ಮಾಡೋಕ್ಕಾಗಲ್ಲ. ನೀನು ಏನಿದೆ ನಿನ್ನ ಸ್ಕ್ರಿಪ್ಟು, ನೀನೇನು ಅಲ್ಲಿ ಪಾತ್ರ ಏನು, ಆ ಥರ ನೀನು ಬ್ಲಾಸ್ಟ್ ಆದ್ರೇ ನೀನು ಮಾಡೋಕ್ಕಾಗೋದು ಅಂತ.
ಸರಿ ಅಂತ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪುಗಳನ್ನ ಮಾಡಿಕೊಂಡು ಇದು ಮಜಾ ಟಾಕೀಸ್ನಲ್ಲಿ ಹಂಗೆ ಜರ್ನಿ ಬರ್ತಾ ಇತ್ತು. ಒಂದಿನ ಅದನ್ನು ನಾನು ಸ್ವಲ್ಪ ತೊಗೊಂಡೆ. ಅವ್ರು ಹೇಳೋದನ್ನು ಅವ್ರು ತುಂಬ ಗೈಡ್ ಮಾಡ್ತಾರೆ ಸರ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಭೇದ ಭಾವ ಎಲ್ಲ ಮಾಡೋದೇ ಇಲ್ಲ ಅವರು, ಸುಜನ್ ಸರು. ನಾನು ಇವತ್ತೊಂದು ದಿನ ಆ್ಯಕ್ಟ್ ಮಾಡ್ತೀನಿ, ಒಂದು ಕ್ಯಾಮ್ರಾನೇ ನೋಡಿದೆ ಅಂದರೆ ಅದು ಅವರಿಂದನೇ. ಅದರಲ್ಲಿ ಒಂದು ಸೀನ್ ಬರುತ್ತೆ. ಏನಂತ ಹೇಳಿದ್ರೆ, ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾಳೆ ಒಬ್ಳು, ಸಡನ್ನಾಗಿ ಅಟ್ಯಾಕ್ ಮಾಡಿಬಿಡ್ತಾರೆ ಅವ್ರನ್ನ. ಏನೋ ಹುಡುಗಿನೇನೋ ಮಾಡೋ ಥರ ಅಟ್ಯಾಕ್ ಮಾಡಿಬಿಟ್ಟಾಗ ಏನು ಮಾಡ್ಬೋದು ಅಂತ ಕಾನ್ಸೆಪ್ಟ್ ಅದು. ನಾನೇ ಅದರಲ್ಲಿ ಕೂತಿರ್ತೀನಿ ಆಟೋದಲ್ಲಿ, ಸರ್ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ ಹೇಳ್ತಾ ಇರ್ತೀನಿ. ಇವರೇ ಆಟೋ ಡ್ರೈವರು ಸುಜನ್ ಸರು. ಅವ್ರು ಇಳಿತಾರೆ, ಏಯ್ ನಡಿಯೇ ಆ ಕಡೆ ಸೈಡ್ಗೆ ಹೋಗಂತ. ಆವಾಗ ನಾನೇನು ಮಾಡ್ತೀನಿ, ಯಾಕೆ ನನಗೆ ಡಿಚ್ಚಿ ಹೊಡಿತೀನಿ ನೋಡು, ಮಾತಾಡಬಾರ್ದು, ಸುಮ್ಮನೆ ಸೈಡಲ್ಲಿ ಹೋಗ್ಬೇಕು ಅಂತ. ಆವಾಗ ನಾನೇನು ಮಾಡ್ತೀನಿ, ಜೋರಾಗಿ ನಂದು ವಾಯ್ಸ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಜೋರಾಗಿ ಕಿಚ್ಬಿಡ್ತೀನಿ. ಇವರೇ ಓಡೋಗ್ಬಿಡ್ತಾರೆ. ಅಮ್ಮ ತಾಯಿ ನಿನ್ನ ಬಾಯಿನ ಸ್ವಲ್ಪ ಮುಚ್ಚು ನೀನು ಅಂತ ಹೇಳ್ಬಿಟ್ಟು ಕಾಲಲ್ಲಿ ಬಿದ್ದುಬಿಟ್ಟು ಓಡೋಗ್ಬಿಡ್ತಾರೆ. ಅವತ್ತು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅವರು. ಇದೇ ಆ್ಯಕ್ಟಿಂಗು, ನೀನು ಅಲ್ಲಿ ಏನು ಮಾಡಿದೆ, ಸ್ಪಾಟಾಗಿ ಮಾಡಿದ್ದಲ್ಲೇ, ಅಲ್ಲೇ ಸ್ಪಾಟಲ್ಲಿ ಮಾಡಿದ್ದು ನಾನು. ಅದು ಮೊದಲು ತಯಾರಾಗಿ ಇಲ್ಲ ಆಗಿರಲಿಲ್ಲ. ಅದು ಕಾನ್ಸೆಪ್ಟ್ ಎಲ್ಲಿ ಇತ್ತು ಅಂದರೆ, ಅವಳು ಏನೋ ಓಡೋಗ್ಬಿಡ್ತಾಳೆ, ಆ ಥರ ಏನೋ ಒಂದು ಸ್ವಲ್ಪ ಕಿರ್ಚ್ಕೊಂಡು ಓಡ್ತಾಳೆ ಅಂತ. ನಾನು ಬೇರೆ ಲೆವೆಲಲ್ಲಿ ಕಿರ್ಚ್ಬಿಟ್ಟು ಗಿರ್ರ ಅಂತ ತಿರುಗ್ತಾ ಇದ್ದೆ ಅಲ್ಲೇ ಸ್ಪಾಟಲ್ಲೇನೆ. ಆಮೇಲೆ ಅಮ್ಮ ತಾಯಿ ನಿನ್ನ ಬಾಯಿನ ಮುಚ್ಚು ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ ಅವರು. ಅಲ್ಲಿ ನಂದು ಆ್ಯಕ್ಟಿಂಗ್ ಅಂತ ಏನು ಹೆಂಗೆ ಮಾಡ್ಬೋದು ಅನ್ನೋದನ್ನ ಅಲ್ಲಿ ಅವತ್ತಿಂದ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಸರ್. ಓಕೆ, ಸೊ ಈಗ ನಟಿಯಾಗಿ ಬಿಸಿ ಆಗ್ತಿದ್ರಿ, ಈ ಕಲಾ ನಟಿಯಾಗಿ ಬಿಸಿ. ಹೌದು ಸರ್. ಒಂದು 2 ಮೂವಿ ರಿಲೀಸ್ ಆಗ್ಬಿಟ್ರೆ ಪಬ್ಲಿಕ್ ಗೊತ್ತಾಗ್ಬಿಡತ್ತೆ. ಹಾ ಸರ್, ನನಗೆ 2 ಮಕ್ಳಿದ್ದಾರೆ. ಆಮೇಲೆ ಈಗ ಏನಂದ್ರೆ, ನಮ್ಮ ಸಾಧೋಣ್ಣನಿಂದ ನಾವು ತುಂಬಾ ದೊಡ್ಡ ಸ್ಟೇಜ್ ಹತ್ತಾ ಇದೀವಿ, ತುಂಬಾ ದೊಡ್ಡ ಸ್ಟೇಜ್. ಅದೆಲ್ಲ ನಾವು ಹೋಗಿ ಡಿ ಸಿ ಅವ್ರ ಹತ್ರ ಹೋಗ್ಬಿಟ್ಟು ತಿಂಗಳಾನ್ಗಟ್ಲೆ ಹೋಗಿ ಲೆಟ್ರ್ ಕೊಟ್ಟು ಆ ಥರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಒಂದು ಪ್ರೋಗ್ರಾಮ್ನ ಕೇಳಬೇಕು ಅಂದರೆ. ಈಗ ನಮ್ಮ ಸಾಧು ಅಣ್ಣ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ, ಅವ್ರಿಗೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ತುಂಬಾ ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ ಸರ್ ನಾನು ಅವರಿಂದ. ಆಮೇಲೆ ಅವರಿಂದ ನಮ್ಗೆ ತುಂಬಾ ಬೇರೆ ಲೆವೆಲ್ ಅಲ್ಲಿ ರೆಸ್ಪೆಕ್ಟ್, ಆಮೇಲೆ ಆಪರ್ಚುನಿಟೀಸು, ಆಮೇಲೆ ಏನೇ ಆಗ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೂ ಎಲ್ಲಾದ್ರೂ ಸರಿ, ಅವರು ಸಾಧು ಕೋಕಿಲ ತಂಗಿರಿ, ಬೇಗ ಕಳಿಸಿ, ಬೇಗ ಮಾಡಿ ಅವ್ರದ್ದು ಕೆಲಸ ಏನಿದ್ರು ಅಂತೆಲ್ಲ ಮಾಡಿಸ್ತಾರೆ. ವರ್ಕ್ ಅಲ್ಲ ಸರ್, ಮಿರಾಕಲ್ ಆಗ್ತಾ ಇದೆ. ಆ ಥರ ಒಂದು ಅವರು ನಮ್ಮ ಅಣ್ಣ ಆಗಿ ಇರೋದು ನಮ್ಮ ಪುಣ್ಯ ಸರ್. ಆ್ಯಕ್ಚುಲಿ ತುಂಬ ಜನಕ್ಕೆ ಆ ಥರ ಒಂದು ಭಾಗ್ಯಗಳು ಸಿಗಲ್ಲ. ಎಲ್ಲಿ ಚಿಕ್ಕ ವಿಷಯಕ್ಕೆಲ್ಲ ನಡೆಯುತ್ತೆ ಸರ್ ಅದು. ಈಗ ಯಾವುದೋ ಮರ್ತ್ಬಿಟ್ಟು ಗಾಡೀಲಿ ಹೋಗ್ತಾ ಇರ್ತೀನಿ, ಹೆಲ್ಮೆಟ್ ಹಾಕಿರಲ್ಲ, ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಮ್ಮ ಹೆಲ್ಮೆಟ್ ಅಂದರೆ, ಸರ್ ಇಲ್ಲ ಸರ್ ಆ ಥರ ಮರ್ತೋಗ್ಬಿಟ್ಟೆ ಸರ್ ಅಂತ. ಹಂಗೆಲ್ಲ ಹೇಳೋಕ್ಕಾಗತ್ತಮ್ಮ ಅಂತ ಹೇಳಿದಾಗ ಅವ್ರು ಪಿ ಸಿ ಬಂದು, ಸರ್ ಅವರು ಶೂಟಿಂಗ್ ಏನೋ ಹೋಗ್ತಿರ್ತಾರೆ ಅನ್ಸುತ್ತೆ ಸರ್, ಅದೇ ಡ್ರೆಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಫುಲ್ ಮೇಕಪ್ ಎಲ್ಲ ಇರುತ್ತೆ ಸರ್, ಅದಕ್ಕೋಸ್ಕರ ಹಾಕಿರಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಅವಾಗ ಹೌದಮ್ಮ ಹಂಗೆಲ್ಲ ಮಾಡಬೇಡಿಮ್ಮ, ನಿಮ್ಮ ಸೇಫ್ಟಿಗೆ ತಾನೇ ನಾವು ಹೇಳೋದು. ಇವಾಗ ನೀವು ಮೇಕಪ್ ಬಗ್ಗೆ ಯೋಚನೆ ಮಾಡ್ತೀರಾ, ಬಟ್ ನಿಮ್ಗೆ ಯಾರೋ ಬಂದು ಟಕ್ ಅಂತ ಹಿಂದೆಯಿಂದ ಟಚ್ ಮಾಡ್ತಾನಪ್ಪ, ನೀವು ಫಸ್ಟ್ ಬೀಳೋದೇ ರೈಟಲ್ಲೇ. ಸೊ ಗಾಡಿಗಳೆಲ್ಲ ನಿಮ್ಗೆ ರೈಟಲ್ಲೇ ತಾನೇ ಹೋಗುತ್ತೆ. ಸೊ ಎಷ್ಟೆಲ್ಲ ಆಕ್ಸಿಡೆಂಟ್ ಆಗಿದೆ, ಅದೊಂದು ಸ್ವಲ್ಪ ಮಾಡ್ಕೊಳ್ಳಿಮ್ಮ. ಏನೋ ನಮಗೆ ನಿಮ್ಮ ಅಣ್ಣನ ಮೇಲೆ ತುಂಬ ಅಭಿಮಾನ, ಅದರಲ್ಲಿ ಇದರಲ್ಲಿ ನಾವು ನಿಮ್ಮನ್ನು ಬಿಡ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು ಆ ಥರ ವಿಷಯಕ್ಕೆಲ್ಲನೂ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ ನಮ್ಮ ಅಣ್ಣನ ಹೆಸರು. ಮಾವೂರ್ ಮನೆಗೆ ಬಂದು ತಿಂದ ಮೇಲೆ ಯಾವನಾದ್ರೂ ದುಡ್ಡು ಕೊಡ್ತಾನ. ಸೊ ಲೈಫ್ ಈಸ್ ಬಹಳ ಸ್ಟ್ರಗಲ್ ಪಟ್ ಮೇಲೆ ಬಂದ್ಬಿಟ್ರಿ. ಹಾ ಸರ್, ತುಂಬಾ ಸ್ಟ್ರಗಲ್ ಇದೆ ಸರ್, ತುಂಬಾ ಸ್ಟ್ರಗಲ್ ಇದೆ. ಇವಾಗ್ಲೂ ಅಷ್ಟೇ ಸರ್. ಇವಾಗ ನಾವು ಹೆಸರು ಮಾಡಿದೀವಿ ಅಂತೆಲ್ಲ ಕುತ್ಕೊಳಕ್ ಆಗಲ್ಲ ಸರ್. ಎಲ್ಲಾ ವಿಷಯದಲ್ಲೂ ಅಪ್ಡೇಟ್ ಆಗ್ಬೇಕು ನಾವು. ಇವಾಗಿನ ಸಾಂಗ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹಾಡಬೇಕು. ಯಾಕೆಂತಂದ್ರೆ ಈಗ ಬೇರೆ ಲೆವೆಲಲ್ಲಿದೆ ಸೋಷಿಯಲ್ ಮೀಡಿಯಾ ಆಗಲಿ, ಇವಾಗ ಚಾನೆಲ್ಗಳಲ್ಲಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವ್ರು ನಮ್ಮ ಜೊತೆ ಆಡೋದಕ್ಕೆ ಅವ್ರಿಗೆ ಎಷ್ಟು ಭಯ ಇರುತ್ತೋ, ಅವ್ರು ಪರ್ಫಾರ್ಮ್ ಮಾಡಬೇಕಾದ್ರೆ ಅವ್ರಿಗಿನ್ನ ಒಂದು ಸ್ಟೆಪ್ಪು ನಾವು ಮೇಲೆ ಪರ್ಫಾರ್ಮ್ ಮಾಡಬೇಕಲ್ಲ, ನಮಗೂ ಅದೇ ಭಯ ಇರುತ್ತೆ. ಸೊ ನಾವು ಅಪ್ಡೇಟ್ ಆಗಲೇಬೇಕು. ಆ ಸಾಂಗ್ ಹೆಂಗಿದೆ, ಸಾಂಗ್ ಹೆಂಗೆ ಹಾಡಿದ್ದಾರೆ, ಅದನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಇವತ್ತಿಗೂ ನಾನು ಅಪ್ಡೇಟಲ್ಲಿದ್ದೀನಿ ಸರ್. ಎಲ್ಲ ವಿಷಯದಲ್ಲೂ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದು ಸಾಂಗ್ಸ್ ಪ್ರೆಸೆಂಟೇಷನಲ್ಲಿರ್ಬೋದು, ಇಲ್ಲಾಂದರೆ ನಾನು ಪ್ರೋಗ್ರಾಮ್ ಮಾಡಬೇಕಾದ್ರೆ ಎಂತೆಂಥ ಆರ್ಟಿಸ್ಟ್ನ ನಾನು ಹಾಕಬೇಕು, ಯಾವ ಥರ ಎಲ್ಲ ಸೌಂಡು ಸಿಸ್ಟಮಲ್ಲಾಗಲಿ, ಲೈಟಿಂಗ್ಸಲ್ಲಾಗಲಿ ನಮ್ಮ ಪ್ರೆಸೆಂಟೇಷನ್ ಹೆಂಗಿರಬೇಕು ಅಂತ ಅಲ್ಲಿವರೆಗೂ ಅಪ್ಡೇಟಲ್ಲೇ ಇದ್ದೀನಿ ಸರ್. ನಾನು ಸ್ವಲ್ಪನೂ ಲೋ ಆಗಕ್ಬಿಟ್ಟಿಲ್ಲ. ಹಾಗಾಗಿ ಕುದುರೆ ಓಡ್ತಾ ಇದೆ ಸರ್ ಚೆನ್ನಾಗಿ. ಆಮೇಲೆ ಬಹುತೇಕ ನೀವು ಅಪ್ಡೇಟ್ ಆಗ್ತಿದ್ದೀರಿ ನೀವು ಹೇಳೋದಾಗೆ. ಖಂಡಿತ ಸರ್, ಇವತ್ತಿನ ಟ್ರೆಂಡ್ಗೆ ಅಪ್ಡೇಟ್ ಆಗ್ತಿದೆ. ಇಲ್ಲ ಅಂದರೆ ನಾನು ಹೆಸರು ಮಾಡಿದ್ದೀನಿ,
ನಾನು ಯಾಕೆ ಅಂದರೆ ಅದಾಗಲ್ಲ ಸರ್. ಯಾಕೆ ಅಂತಂದರೆ ಒಂದು ಚಿಕ್ಕ ಹುಡುಗ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗಿರೋ ಟ್ಯಾಲೆಂಟ್ ನಮಗಿರಲ್ಲ. ಅದು ಓಪನ್ ಆಗಿ ಒಪ್ಕೊತೀನಿ ಸರ್, ನಾನು ಓಪನ್ ಆಗಿ ಒಪ್ಕೊತೀನಿ. ಈಗ ನೋಡಿ ಸರ್, ಟ್ರೆಂಡಲ್ಲಿ ಈಗ ಇನ್ಸ್ಟಾಗ್ರಾಮ್ ಇರ್ಬೋದು, ಒಂದು ಹುಡುಗಿ ಹಾಕಿದ್ಲು ಒಂದು ಸಾಂಗು, ಎಷ್ಟು ಟಫ್ ಸಾಂಗ್ನ ಆರಾಮಾಗಿ ಆಡ್ತಾ ಇದ್ದಾಳೆ ಸರ್ ಅವಳು, ತುಂಬ ಚೆನ್ನಾಗಿ ಆಡ್ತಾ ಇದ್ಲು. ಅದನ್ನೆಲ್ಲ ನೋಡಿ ಇನ್ಮೇಲೆ ನಾವು ರಿಹಾರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ಸರ್, ನಮ್ಮದು ರಿಹಾರ್ಸ್ ಎಲ್ಲ ಮಾಡ್ಬೇಕು ಸರ್. ಯಾಕಂದರೆ ಅವಾಗ ಕ್ಲಾಸ್ ಮಾಡುವಾಗ ರಿಹಾರ್ಸ್ ಎಲ್ಲ ಮಾಡ್ತಿದ್ವಿ. ಈಗ ನಾನು ಕ್ಲಾಸಸ್ ಹೇಳ್ಕೊಡ್ತೀನಿ, ಮ್ಯೂಸಿಕ್ ಕ್ಲಾಸ್ ಮಾಡ್ತೀನಿ ಮನೇಲೆ. ಅವ್ರ ಜೊತೆ ಹಾಡಬೇಕಾದ್ರೆ ಅದೊಂದು ಪ್ರಾಕ್ಟೀಸ್ ಥರ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಕಮ್ಮಿ ಆಗೋಗಿತ್ತು. ಬಟ್ ಇವಾಗ ನಮ್ಗೆ ಆ ಭಯ ಬಂದಿದೆ ಸರ್, ಭಯ ಬಂದಿದೆ. ರಿಯಾಜ್ ಮಾಡಬೇಕಪ್ಪ, ಏನು ಈ ಹುಡುಗಿ ಅಷ್ಟು ಟಫ್ ಸಾಂಗ್ನ ಅಷ್ಟು ಆರಾಮಾಗಿ ಆಡ್ತಾ ಇದ್ದಾಳೆ. ತಮಿಳ್ ಸಾಂಗ್ಗೆ ಕನ್ನಡ ಕಾಣ್ಬೋದಲ್ಲಮ್ಮ ಅಂತ, ಅದು ಪ ಮ ಪನಿ ಪ ಮ ಪನಿ ಪ ಮ ಗ ಮ ಪ, ಅದೆಲ್ಲ ಕ್ಲಾಸಿಕಲ್ ಮಾಡಿರೋರು ಮಾತ್ರನೇ ಹಾಡೋಕ್ಕಾಗೋದು. ಆ ಮಗು ಆಡ್ತಾ ಇದೆ, ಆ ಹುಡುಗಿ ಆರಾಮಾಗಿ ಆಡ್ತಾ ಇದೆ. ಅಂದರೆ ಅವಳು ಮಾಡಿರ್ತಾಳೆ ಸರ್, ಮಾಡದೆ ಬರಲ್ಲ. ಈಗೆಲ್ಲ ಪೇರೆಂಟ್ಸ್ ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಎಲ್ಲ ಕ್ಲಾಸ್ಗೂ ಕಳಿಸ್ತಾರೆ. ಭರತನಾಟ್ಯಂ ಕಳಿಸ್ತಾರೆ, ಮ್ಯೂಸಿಕ್ ಕಳಿಸ್ತಾರೆ, ಕ್ಲಾಸಿಕಲ್. ಈಗ ಅವ್ರ ತಂದೆ ತಾಯಿ ಮ್ಯೂಸಿಷಿಯನ್ ಆಗಿದ್ರೇ ನಾವಾಗಬೇಕು ಅಂತ ಒಂದು ಟ್ರೆಂಡ್ ಇತ್ತು. ಇವಾಗ ಹಂಗಲ್ಲ. ಯಾವ ಮನೆಯಲ್ಲಿ ಯಾವ ಮಗು ಯಾವ ಕಲೆಯಲ್ಲಿ ಹುಟ್ಟಿದೆಯೋ ಯಾರಿಗೂ ಹೇಳೋಕ್ಕಾಗಲ್ಲ. ಅದನ್ನು ತಗೊಂಬರೋಕ್ಕೆ ದೊಡ್ಡ ದಾರಿ ನಮ್ಮ ಸೋಷಿಯಲ್ ಮೀಡಿಯಾ. ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಸರ್ ಅದು, ಎಷ್ಟು ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಒಂದು ಹೋಟೆಲಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ. ನಾನೀಗ ಒಂದು 10 ಸಾಂಗ್ ಬಿಟ್ಟಿದ್ದೀನಿ, ಅದರಲ್ಲಿ ಒಂದು ಸಾಂಗ್ ವೈರಲ್ ಆಗ್ಬಿಟ್ಟಿದೆ. ಎಲ್ಲಿ? ಏನಿಲ್ಲ ಅಂತ ಇದರಲ್ಲಿ ಇನ್ಸ್ಟಾಲ್ ಬಿಟ್ಟಿದ್ದೀನಿ ಸರ್ ಸಾಂಗ್. ಇವಾಗ ಸಖತ್. ನಾನು ಯಾವುದೋ ಕಾಲಕ್ಕೆ ಹಾಡು ಆಡ್ತಾ ಇದ್ದೆ, ತುಂಬ ಚೆನ್ನಾಗಿ ಆಡ್ತಿದ್ದೆ. ನನ್ನ ವಾಯ್ಸಲ್ಲಿ ತುಂಬ ಇಷ್ಟಪಡ್ತಾರೆ ಪಬ್ಲಿಕ್. ಏನಿಲ್ಲ ಎಲ್ಲರೇಶ್ವರಿ ಸಾಂಗ್ಸ್ಗಳನ್ನು ತುಂಬ ಇಷ್ಟಪಡ್ತಾರೆ. ಈ ಸಾಂಗ್ ತುಂಬ ಇಷ್ಟಪಡ್ತಾ ಇದ್ರು. ನಾನು ಸ್ಟಾರ್ಟಿಂಗ್ ಸಾಂಗ್ಸ್ಗಳು ತುಂಬ ಪೆಕ್ಯುಲರ್ ಸಾಂಗ್ಸ್ ಚೂಸ್ ಮಾಡ್ತಿದ್ದೆ ಸರ್. ಫಸ್ಟ್ ಅಲ್ಲಿ ಸುತ್ತಮುತ್ತಲು ಆಡ್ತಾ ಇದ್ದೆ, ಸುತ್ತಮುತ್ತಲು ಆದ್ಮೇಲೆ ಬಾಳ ಬಂಗಾರ ಆಡ್ತಾ ಇದ್ದೆ. ಆಮೇಲೆ ಇದು ಆಡ್ತಿದ್ದೆ ಸರ್ ನಾನು, ಗಿಳಿದು ಒಂದು ಆಡಿದೆ, ಅರೆ ರೇ 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 ಗಿಳಿ ರಾಮ, ಆ ಗಂಧದ ಗುಡ್ಡೆ, ಅದರಲ್ಲಿ ಎಂಟ್ರಿ ಸಾಂಗ್ ಅದನ್ನ ಆಡ್ತಿದ್ದೆ. ಈ ಮ್ಯಾರೇಜಲ್ಲೆಲ್ಲ ಪ್ರೇಮವಿದೆ ಆಡ್ತಿದ್ದೆ ಸರ್, ಪ್ರೇಮವಿದೆ ಮನದೇ ಅದಾಡ್ತಿದ್ದೆ. ನಾನು ತುಂಬ ಈ ಥರ ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಚೂಸ್ ಮಾಡೋದು. ಆ ಥರದ್ರಲ್ಲಿ ನನಗೆ ಏನಿಲ್ಲ, ತುಂಬ ಇಷ್ಟ. ನಾನು ಯಾವುದೋ ಕಾಲಕ್ಕೆ ಆಡ್ತಾ ಇದ್ದೆ ಹಾಡನ್ನ, ಈಗ ಟ್ರೆಂಡ್ ಆಗ್ಬಿಟ್ಟಿದೆ ಅದು. ಸೊ ಎಲ್ಲರೂ ಆಡ್ತಿದ್ದಾರಲ್ಲ ಅಂತ ನಾನು ಆಡಿಬಿಟ್ರೆ ಎಲ್ಲರೂ ಖುಷಿ ಪಟ್ಬಿಟ್ಟಿದ್ದಾರೆ ಸರ್. ತುಂಬ ಇಷ್ಟಪಟ್ಟು ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. 1 ಮಿಲಿಯನ್ ವ್ಯೂ ಆಗಿಬಿಟ್ಟಿದೆ ಸರ್ ಓನ್ಲಿ 2 ಡೇಸಲ್ಲಿ. ಏನಿಲ್ಲ, ಮ್ಯೂಸಿಕ್ ಇಲ್ಲ, ಏನಿಲ್ಲ, ಸುಮ್ಮನೆ ಈ ಥರ ಸೋಫಾ ಮೇಲೆ ಕುತ್ಕೊಂಡು ಆಡಿದ್ದು. ಎಲ್ಲರಿಗೂ ಅಷ್ಟು ಇಷ್ಟ ಆಗಿದೆ ಆ ಸಾಂಗು. ಸೊ ನೋಡಿ, ಅವರು ಸೋಷಿಯಲ್ ಮೀಡಿಯಾ ಟ್ಯಾಲೆಂಟ್ ಇದ್ದರೆ ಸಾಕು, ಎಲ್ಲರಿಗೂ ಲೈಫ್ ಕೊಡುತ್ತೆ ಸರ್. ಆಮೇಲೆ ಚಾನಲ್ ಅವರು ಅಲ್ವಾ ಸರ್, ಸಂಚಿತ್ ಅವರೆಲ್ಲ ಎಲ್ಲಿದ್ದವರು, ಅವರೆಲ್ಲ ಹೆಂಗೆ ಬರ್ತಿದ್ರು ಈಚೆ ಅಲ್ವಾ? ಎಷ್ಟು ಜನಕ್ಕೆ ಆ ಥರ ಕೊಟ್ಟಿದ್ದಾರೆ ಸರ್, ತುಂಬ ಚೆನ್ನಾಗೆ ಲೈಫ್ ಕೊಟ್ಟಿದ್ದಾರೆ ಸರ್. ಚಾನಲ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ಜನ ಅವರಿಂದ ಜೀವನ ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ತುಂಬ ಒಳ್ಳೇದು ಮಾಡ್ತಿದ್ದಾರೆ ಸರ್ ಅವರು. ಎಲ್ಲೆಲ್ಲೋ ಇರೋ ಅಂಥ ಒಂದೊಂದು ಕಲೆನ ಈಚೆ ತಂದು, ಅವ್ರಿಗೆ ಕಲೆನ ಈಚೆ ತಂದು ಇಂಟ್ರೊಡ್ಯೂಸ್ ಮಾಡೋದಲ್ದೇ ಅವ್ರಿಗೆ ಫೌಂಡೇಶನ್ನೇ ಹಾಕಿ ಕೊಟ್ಬಿಡ್ತಾ ಇದ್ದಾರೆ. ಅಲ್ಲಿ ಗೆದ್ದವರೇ ಇವತ್ತೊಂದು ದಿನ ಸೆಲೆಬ್ರಿಟಿ ಸಿಂಗರ್ಸ್ ಆಗಿ. ಎಷ್ಟು ಸರ್, ಅವ್ರು ಒಬ್ಬೊಬ್ರಿಗೂ ಬುಕ್ ಮಾಡಬೇಕಂದ್ರೆ ಯಾವುದ್ಯಾವುದೋ ಲೆವೆಲ್ ಇದ್ದಾರೆ ಅವರು ಪೇಮೆಂಟ್ಗಳು. ಅದೆಲ್ಲ ಎಲ್ಲಿಂದ ಬಂತು ಅವ್ರಿಗೆ? ಚಾನಲ್ ಎಕ್ಸ್ಪೋಜರ್. ಅವ್ರಿಗೆ ಚಿರಋಣಿ ಆಗಿರ್ಬೇಕು ಸರ್. ಅವರು ಡೈಲಿ ಪೂಜೆ ಮಾಡ್ಬೇಕು ಚಾನಲ್ಗೆ ಅವರು. ನಿಜ ಅಲ್ವಾ ಸರ್? ಅವರಿಂದಾನೇ ಇವರು. ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮದ್ದೂರು, ಮಿಸ್ಟರ್ ಚನ್ನಪಟ್ಟಣ, ಮಿಸ್ಟರ್ ಬೆಂಗಳೂರು ಅಂತ ಸಿಕ್ಕಾಪಟ್ಟೆ ಬಿರುದುಗಳು. ತಮ್ಮ ಮಕ್ಕಳು ಮಾಡಿ ಒಬ್ಬ ಇಂಜಿನಿಯರ್ ಓದಿದ್ದಾನೆ ಸರ್, ಸಿವಿಲ್. ಈಗ ಅವನಿಗೆ IT ಕೂಡ ಮಾಡ್ತಾ ಇದ್ದಾನೆ. ಆಮೇಲೆ ಅನಿಮೇಷನ್ ಕ್ಲಾಸ್ ಮಾಡ್ತಾ ಇದ್ದಾನೆ. ಇಬ್ರು ಮಾಡ್ತಿದ್ದಾರೆ. ಶರಣ್ ಡ್ರಮ್ಸ್ ಕಲಿತಿದ್ದಾನೆ, ಅವ್ನು BCom ಮಾಡ್ತಿದ್ದಾನೆ. ಆಮೇಲೆ ಇವನು ಪಿಯಾನೋ ಮಾಡ್ತಿದ್ದಾನೆ ಸರ್, 6th ಗ್ರೇಡ್ ಪಿಯಾನೋ. ಮಕ್ಕಳಿಗೂ ಮ್ಯೂಸಿಕ್ ಇದೆ. ಮ್ಯೂಸಿಕ್ ಇರ್ಬೇಕು ಸರ್ ಅದು. ಬಟ್ ಫಸ್ಟ್ ಪ್ರಯಾರಿಟಿ ಅಂತಾರಲ್ಲ, ಅದು ಎಜುಕೇಶನ್ ಕೊಟ್ಟಿದ್ದೀನಿ ನಾನು. ಮ್ಯೂಸಿಕ್ ಬ್ಲಡ್ಡಲ್ಲೇ ಇರುತ್ತೆ ಸರ್. ಸುಮ್ಮನೆ ಹಿಂಗೆ ಪುಷ್ ಮಾಡಿದ್ರೆ ಮುಂದಕ್ಕೆ ಕೊಟ್ಟೋಗ್ತಾರೆ, ಬಟ್ ಎಜುಕೇಷನ್ ಹಿಂದೆ ಹೋಗ್ಬಿಡುತ್ತೆ ಸರ್. ಇವಾಗ ಅದಕ್ಕೆ ತುಂಬ ಬೆಲೆ ಇದೆ ಸರ್, ಎಜುಕೇಷನ್ಗೆ ತುಂಬ ಬೆಲೆ ಇದೆ. ಕಲೆಗೆ ಹೆಂಗೆ ಬೆಲೆ ಇದೆಯೋ ಆ್ಯಸ್ ವೆಲ್ ಆಸ್ ಇವಾಗ ನೀವು ಒಂದು ಫಾರಿನ್ಗೆ ಹೋಗ್ತೀರಾ, ಇಲ್ಲ ಒಬ್ಬರ ಜೊತೆ ನೀವು ಏನೋ ಒಂದು ಮಾತಾಡಬೇಕು ಅಂತ ಹೇಳಿದ್ರೆ
ನಮ್ಗೆ ಎಜುಕೇಷನ್ ಇರಬೇಕು. ಇಲ್ಲಾಂದರೆ ಒಂದು ಕಲ್ಚರ್ ಅನ್ನೋದು ಅದ್ರ ಜೊತೆನೇ ಬರೋದು. ಅದಕ್ಕೋಸ್ಕರ ಫಸ್ಟ್ ಎಜುಕೇಷನ್ ಮಾಡ್ರಪ್ಪ ಅಂತ ಬಿಟ್ಟಿದ್ದೀನಿ. ನಡೀತಾ ಇದೆ ಸರ್, ಚೆನ್ನಾಗಿ ನಡೀತಿದೆ. ಅದೇ ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಇರುತ್ತೆ. ಬಟ್ ನೀವು ಸರಸ್ವತಿಗೆ ನೀವು ಹಾನೆಸ್ಟಾಗಿ ಅವ್ರಿಗೇನು ನೀವು ನಿಮ್ಮ ಒಂದು ಕಷ್ಟ ಏನು ಪಡಬೇಕು, ಪ್ರಾಕ್ಟೀಸ್ ಏನು ಮಾಡಬೇಕು, ಶ್ರದ್ಧೆ ಭಕ್ತಿ ಇರಲಿಲ್ಲ ಅಂದರೆ ಕೈ ಹಿಡಿಯಲ್ಲ ಸರ್ ಅವರು. ಅದು ಇರ್ಬೇಕು ಸರ್. ನಿಮಗೆ ರೆಸ್ಪೆಕ್ಟ್ ಅದರಿಂದಾನೇ ಇರೋದು, ನೀವು ಬದುಕ್ತಿರೋದು ಅದರಿಂದಾನೇ. ಅಂದಮೇಲೆ ನಾವು ಅವ್ರಿಗೇನು ಮಾಡಬೇಕೋ ಅದು ಮಾಡಲೇಬೇಕು ಸರ್. ಇದೆಲ್ಲ ಸುಮ್ಮನೆ ಒಂದು 15% ಅಷ್ಟೇ ನೀವು ಕವರ್ ಮಾಡಿರೋದು. ಕೆಳಗಡೆ ಈ ಫುಲ್ಲು ಇಡೀ ರೂಮ್ನೇ ತುಂಬಿಸ್ಬೋದು, ಅಷ್ಟು ಮೊಮೆಂಟಸ್ ಇದೆ ಸರ್ ನಮ್ಮದು. ಯಾಕೆಂತಂದರೆ 18 ವರ್ಷ ನಾನು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ ಈಗ 18 ವರ್ಷ ಆಗಿದೆ. 18th ಇಯರ್. ಓಕೆ. ಸ್ಟೇಜ್ ಮಾಡಿಲ್ಲ ಅಂತಿಲ್ಲ, ಇಂಥ ಕಾರ್ಯಕ್ರಮ ಮಾಡಿಲ್ಲ ಅಂತಿಲ್ಲ. ಹಿಂದಿ ಶೋಸು, ಮ್ಯಾರೇಜ್ ಆಗಿರ್ಬೋದು, ತೆಲುಗು ಶೋಸು ತುಂಬ ಕಮ್ಮಿ, ತಮಿಳ್ ತುಂಬ ಕಮ್ಮಿ. ಯಾಕಂದರೆ ಇಲ್ಲಿ ತುಂಬ ಕಮ್ಮಿ ಅಲ್ವಾ ಇರೋದು ಆ ಥರ. ಯಾಕಂದರೆ ನಾವು ಹೊಸೂರಲ್ಲಿ ಮಾಡಿದಾಗ ಕೂಡ ಅಲ್ಲಿ ಬಾರ್ಡ್ರ್ ಕನ್ನಡದವರೇ ಇರೋದ್ರಿಂದ ಜಾಸ್ತಿ ಕನ್ನಡನೇ. ಯಾವುದೋ ಒಂದು 4-5 ಇವಾಗ ಅವರು ರಜನಿಕಾಂತು, ವಿಜಯ್ ಆ ಥರದ್ದು ಒಂದು 4-5 ಕೇಳ್ತಿದ್ರು ಅಷ್ಟೇ. ಬಿಟ್ಟರೆ ಅಲ್ಲಿ ಹುಟ್ಟಿದಾರೇನೆ. ಖುಷಿ ಆಗುತ್ತೆ ಸರ್ ಆ ಥರ ಎಲ್ಲ ನೋಡಿದಾಗ. ಎಷ್ಟು ಸುಮಾರು ಒಂದು 35-40 ವರ್ಷದ ಸಂಗೀತದ ಪಯಣ ತಮ್ಮದು? ಇಲ್ಲ ಅಷ್ಟಿಲ್ಲ. ಒಂದು ಇದರಿಂದ ತಗೊಂಡ್ರೆ ಒಂದು ಮುತ್ತಿನ ಕಥೆಯಿಂದ ತಗೊಂಡ್ರೆ 30 years. 30 ವರ್ಷ. 15 ವರ್ಷ ಅಂದರೆ ಒಂದು 12 ವರ್ಷ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಇದು ಸಿನಿಮಾ ಫೀಲ್ಡ್. ರೆಕಾರ್ಡಿಂಗು, ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗು, ಟ್ರ್ಯಾಕ್ಸು ಆ ಥರ, ಕ್ಯಾಸೆಟ್ಸು, ಭಾವಗೀತೆಗಳು ಆ ಥರದ್ದು. ಇನ್ನೂ ಒಂದು 17-18 ವರ್ಷ ಆರ್ಕೆಸ್ಟ್ರಾನೇ. ಅದೇ ಇದನ್ನು ಮಾಡ್ಕೊಂಡು ಅದನ್ನು ಇವಾಗ ನಾಳೆನೂ ಈಗ ನಾನೇನು ಮಾಡಿದ್ದೀನಿ ಗೊತ್ತಾ ಸರ್, ಈಗ ಈ ಮ್ಯೂಸಿಕ್ಕೇ ಬಿಟ್ಟರೆ ಸ್ವಲ್ಪ ಬೇರೆ ನಾವು ಹೋಗೇ ಇಲ್ಲ, ಗೊತ್ತೇ ಇಲ್ಲ ಅಲ್ವಾ ನಮಗೆ. ಸೊ ನಾನು ಮ್ಯೂಸಿಕ್ ಡೈರೆಕ್ಷನ್ ಶುರು ಮಾಡಿದ್ದೀನಿ. ಹಾಂ ಸರ್. ಫಸ್ಟು ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ ಈಚೆ ಬರ್ತಾ ಇರೋಂಥ ಆಲ್ಬಮ್ ಬಂದು ನಮ್ಮ ಸಾಯಿಬಾಬಾ ಅವ್ರದ್ದು. ಓಕೆ. ಕ್ಯಾಸೆಟ್ ಅದೇ ಆಲ್ಬಮ್. ಕ್ಯಾಸೆಟೇ ಇಲ್ವಲ್ಲ ಸರ್ ಈಗ. ಯೂಟ್ಯೂಬ್ ಅಂದರೆ ಮಾಡ್ಕೋಬೋದು, ಅವ್ರು CD ಮಾಡ್ಕೋಬೋದು, ಅವ್ರದ್ದೇ ಆದ ಮಾಡ್ಕೋಬೋದು. ಸಾಯಿಬಾಬಾದು 8 ಸಾಂಗ್ ನಾನೇ ಕಂಪೋಸ್ ಮಾಡಿ ಮ್ಯೂಸಿಕ್ ಎಲ್ಲ ಆಗಿದೆ ಸರ್. ಇನ್ನೊಂದೇ ಒಂದು 4-5 ದಿನದಲ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬಿಡ್ತೀವಿ. ವೆರಿ ನೈಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಉಷಾ ಕೋಕಿಲ ಶುಭವಾಗಲಿ. ನೋಡಿ, ಒಂದು 30 ವರ್ಷ ಸಂಗೀತ ಲೋಕದ ಪಯಣ, ಕಲಾವಿದೆಯ ಪಯಣ ಎಷ್ಟು ಅದ್ಭುತವಾಗಿದೆ. ನಾವು ಕೇಳ್ತಿದ್ವಿ ಸಾಧು ಸರ್ ಬಗ್ಗೆ ಅಂತೂ ನಾವು ಮಾತಾಡೋಕ್ಕೆ ಅರ್ಹರೇ ಇಲ್ಲ, ಅಷ್ಟು ದೊಡ್ಡ ಕಲಾವಿದ ಅವರು. ಎಂಥ ಒಳ್ಳೆ ಕಾಮಿಡಿ ಟೈಮಿಂಗು, ನಿರ್ದೇಶಕರವರು, ನಿರ್ಮಾಪಕರು, ನಟ, ಸಂಗೀತಗಾರ, ಹಾಡುಗಾರ, ಇನ್ನು ಏನೇನು ಹೇಳಬೇಕು. ಮತ್ತು ರೀ ರೆಕಾರ್ಡಿಂಗಲ್ಲಿ ಕೂತ್ರೆ ಅವರು ರಾಕ್ಷಸ. ಅವರು ರೀ ರೆಕಾರ್ಡಿಂಗಲ್ಲೂ ಅದ್ಭುತವಾದ ಕಲಾವಿದ. ಅವ್ರ ಕುಟುಂಬದ ಇವ್ರನ್ನೆಲ್ಲ ಮಾತಾಡೋದು ನಮ್ಗೆ ಭಾಳ ಸಂತೋಷ ಆಯಿತು. ಅಮ್ಮ, ಭಾಳ ಧನ್ಯವಾದ ತಮಗೆ. ನನಗನ್ಸುತ್ತೆ ಅವ್ರದ್ದು ಅರ್ಧ ಲೈಫ್ ಮಾತ್ರ, ಕರಿಯರ್ ಮಾತ್ರ ಅವರು ಸೌಸಿರುವಂಥದ್ದು, ಇನ್ನು ಅರ್ಧ ಕರಿಯರ್ ಇದೆ ಆ ಕಡೆಗೆ. ಸೊ ಇನ್ನೊಂದು 30-40 ವರ್ಷದ ಸಂಗೀತ ಲೋಕದ ಪಯಣ ಇದೆ. ಈಗ ಕಲಾವಿದ ನಟನೆ ಕೂಡ ಮಾಡ್ತಿದ್ದಾರೆ, ಈಗ ಸಂಗೀತ ನಿರ್ದೇಶನಕ್ಕೆ ಬಂದಿದ್ದಾರೆ, ಅವ್ರ ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ. ಸೊ ಇನ್ನೂ ತುಂಬ ದೊಡ್ಡ ಪಯಣ ಇದೆ. ಸೊ ನಾವು ಹಾಗಾಗಿ ಅಮ್ಮ ಶುಭವಾಗಲಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಕನ್ನಡಿಗರ ಪ್ರೀತಿ ನಿಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಕನ್ನಡಕ್ಕೆ ನಿಮ್ಮಿಂದ ಇನ್ನೊಂದು ಸೇವೆ ಕೂಡ ಆಗಲಿ ಅಂತ ನಾನು ಕೇಳ್ಕೊತೇನೆ. ಆಗಲಿ. ಕಲಾ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಮುಗಿಯದ